ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೆನ್ನೆ ಮ್ಯಾಚ್ ಏನ್ ಗುರು, ನೆನ್ನೆ ಮ್ಯಾಚ್ ಅಲ್ಲಿ ಫಿಲಿಪ್ ಸಾಲ್ಟ್ ಆಡಿದ್ ನೋಡಿ ನಾನು 250 ಕ್ರಾಸ್ ಆಗ್ತಾರೆ ಅನ್ಕೊಂಡೆ. ಯಾಕಂದ್ರೆ 3 ಓವರ್ಗೆ 50+ ರನ್ಸ್ ಹೊಡೆದಿದ್ರು. ನೋಡಿದ್ರೆ 163 ಟಾರ್ಗೆಟ್ ಕೊಡ್ತಾರೆ. ಸೊ ನಿನ್ನೆ ಮ್ಯಾಚ್ ಬಗ್ಗೆನೂ ಮಾತಾಡೋಣ ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆನೂ ಮಾತಾಡೋಣ. ಇವತ್ತು ಮ್ಯಾಚ್ ಇರೋದು CSK ವರ್ಸಸ್ KKR. ಆ ಮ್ಯಾಚ್ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ವಿಡಿಯೋ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಇವತ್ತು ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಏನಕ್ಕೆ ಅಂದ್ರೆ ನನ್ನ 2ನೇ ಮಗಳಿಗೆ ಅನ್ನ ಪ್ರಶೋಧನೆ ಮಾಡ್ಸಕ್ಕೆ ಅಂತ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಬೊಮ್ಮನಕಟ್ಟೆ, ಶಿವಮೊಗ್ಗ. ಸೊ ದೇವಸ್ಥಾನ ಮಾತ್ರ ಸೂಪರ್ ಆಗಿತ್ತು ಗುರು. ಅಂಡ್ ಇವತ್ತು ನನ್ನ ಮಗಳಿಗೆ ಅನ್ನ ಪ್ರಶೋಧನೆಯನ್ನು ಮಾಡಿಸಿದ್ವಿ. ಸೊ ಯಾರಾದ್ರೂ ಮಾಡಿಸ್ಬೇಕು ಅಂತ ಇದ್ರೆ ಅನ್ನ ಪ್ರಶೋಧನೆ ಬನ್ನಿ, ಬೊಮ್ಮನಕಟ್ಟೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು ಪೂಜೆನ, ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಅದ್ರದ್ದು ಚಾರ್ಜಸ್ ಬಂದು 500 ರೂಪೀಸ್ ಇದೆ. ಸೊ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಯೂಸ್ ಮಾಡ್ಕೊಳ್ಳಿ. ಯಾರಾದ್ರೂ ಮಕ್ಕಳಿಗೆ ಅನ್ನ ಪ್ರಶೋಧನೆ ಮಾಡಿಸೋದಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಇಲ್ಲಿ ವಿಸಿಟ್ ಮಾಡ್ಬೋದು. ನಾವು ಮಾರ್ನಿಂಗ್ ಹೋಗಿದ್ವಿ, ಅಂದ್ರೆ ಈವ್ನಿಂಗ್ ಹೋಗಿ ಕೇಳ್ಕೊಂಡ್ ಬಂದ್ವಿ. ಮಾರ್ನಿಂಗ್ ಬನ್ನಿ ಅಂದ್ರು. ಸೊ ಅವ್ರ ಟೈಮಿಂಗ್ಸ್ ಹೇಳ್ತಾರೆ, 10:30 ಒಳಗೆ ಬನ್ನಿ ಅಂದ್ರು. ಆಮೇಲೆ ರಾಹುಕಾಲ ಅಂದ್ರು. ಸೊ ದೇವಸ್ಥಾನಕ್ಕೆ ಹೋಗಿದ್ವಿ. ಅಂಡ್ ಅದ್ರದ್ದು ಒಂದಿಷ್ಟು ಗ್ಲಿಮ್ಸ್, ಅಂದ್ರೆ ದೇವಸ್ಥಾನದ ಒಂದಿಷ್ಟು ವಾತಾವರಣದ ಒಂದು ಗ್ಲಿಮ್ಸ್ ನ ಈ ವಿಡಿಯೋದಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದೀನಿ, ನೋಡಿ. ಅಂಡ್ ವಿಡಿಯೋ ಮುಗಿದ್ಮೇಲೆ ಮ್ಯಾಚ್ ಬಗ್ಗೆ ಮಾತಾಡೋಣ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಪೂಜೆ ಮುಗೀತು, ಪೂಜೆ ಮುಗಿಸ್ಕೊಂಡು ಈಗ ಹೊರಡ್ತಾ ಇದೀವಿ. ಓಕೆ, ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ನೆನ್ನೆ ಮ್ಯಾಚ್ ಇದ್ದಿದ್ದು RCB ವರ್ಸಸ್ DC, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಟಾಸ್ ವಿನ್ ಆಗಿದ್ದು ಡೆಲ್ಲಿ. ಅಕ್ಷರ್ ಪಟೇಲ್ ಅವರು ಡೈರೆಕ್ಟ್ ಆಗಿ ಬೌಲಿಂಗ್ ಚೂಸ್ ಮಾಡ್ತಾರೆ. ಬೌಲಿಂಗ್ ಚೂಸ್ ಮಾಡಿದ್ದು ನಮ್ಮವರಿಗೆ ಏನ್ ದೊಡ್ಡ ಇಂಪ್ಯಾಕ್ಟ್ ಮಾಡಲ್ಲ. ಯಾಕಂದ್ರೆ ಹೋದ್ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ, ಅದು ಅವರ ಸ್ಟೇಡಿಯಂ ಅಲ್ಲೇ, ವಾಂಖೆಡೆ ಸ್ಟೇಡಿಯಂ ಅಲ್ಲೇ 220+ ಟಾರ್ಗೆಟ್ ನ ಕೊಟ್ಟಿರ್ತಾರೆ. ಅದೇ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಬಂದಾಗ ಫಿಲಿಪ್ ಸಾಲ್ಟ್, ನಮ್ಮ ಸಾಲ್ಟ್ ಹುಚ್ಚ ನಾಯಿ ಬಡ್ದಂಗ್ ಬಡಿತಾರೆ ಬೌಲರ್ಸ್ ಗಳಿಗೆ. 3 ಓವರಿಗೆ ಗುರು 50+ ರನ್ಸ್ ಅಂದ್ರೆ ಏನ್ ಗುರು, ಹುಚ್ಚ ನಾಯಿ ಹೊಡ್ತಾ ಗಿಲಿಗಿಲಿಯಾಗಿ ಆಡಿದ್ರು ಅವರು. ಸೂಪರ್ ಆಗಿ ಆಡ್ತಾ ಇದ್ರು. ಅದರಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಸಾಥ್ ಕೊಡ್ಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೀತಾ ಇತ್ತು. ಅದರಲ್ಲಿ ಒಂದು ಬಾಲ್ ನ ಕವರ್ ಕಡೆ ಹೊಡಿತಾರೆ, ಬಟ್ ಜೋರಾಗಿ ಹೊಡೆದಿರ್ತಾರೆ, ಅದು ಫೀಲ್ಡರ್ ಕೈಗೆ ಸಿಗತ್ತೆ. ಏನಕ್ಕೆ ಸಿಂಗಲ್ ಹೊಡಕ್ ಹೋದ್ರು, ಒಂದು ಸಿಂಗಲಿಗೋಸ್ಕರ ರನ್ ಔಟ್ ಬೇಕಿತ್ತ ಅನಿಸ್ತು. ಆ ರನ್ ಔಟ್ ಇಂದ ಗುರು DC ಅವ್ರಿಗೆ ಲಕ್ ಚೇಂಜ್ ಆಯ್ತು ಅನ್ಕೊಂತೀನಿ. ಇಲ್ಲ ಅಂದಿದ್ರೆ ಮ್ಯಾಚ್ 250+ ರನ್ಸ್ ಇದ್ದಿತ್ತು. ಯಾಕಂದ್ರೆ ಫಿಲಿಪ್ ಸಾಲ್ಟ್ ಆ ರೇಂಜ್ ಫಾರ್ಮ್ ಅಲ್ಲಿ ಇದ್ರು. ಅವರೇ ದಂಗ್ ಬಡ್ದಿದ್ರು. 3 ಓವರಿಗೆ 50+ ರನ್ಸ್ ಹೊಡೆದಿದ್ದಾರೆ ಅಂದ್ರೆ ಅಕ್ಷರ್ ಪಟೇಲ್ ಆಲ್ರೆಡಿ ಮ್ಯಾಚೇ ಬಿಟ್ಟಂಗೆ ಮುಖದಲ್ಲಿ ಕಳೆ ಇತ್ತು. ನೀವು ನೋಡ್ತಾ ಇದ್ರೆ 3 ಓವರ್ ಅಲ್ಲಿ ನೋಡ್ತಾ ಇರಿ, ಅಕ್ಷರ್ ಪಟೇಲ್ ಬೆವ್ರು ಹಿಂಗ್ ಹೊಡ್ಸ್ಕೊಂಡು ಎಂತ ಗುರು ಇವ್ರು ಹಿಂಗ್ ಹೊಡ್ಸ್ಕೊಂತಾರೆ ಅಂತ. ಆದ್ರೂ ಅವರು ಬಂದ್ರು, ಅವರಿಗೂ ಚಚ್ಚಿದ್ರು ಬೌಲಿಂಗ್ ಅಲ್ಲಿ. ಆ ರನ್ ಔಟ್ ಇದೆಯಲ್ಲ ಗುರು, ಆ ರನ್ ಔಟ್ ಹೆವಿ ಟ್ವಿಸ್ಟ್ ಆಗಿದ್ದು ಮ್ಯಾಚ್ ಅಲ್ಲಿ. ಅದ್ರಲ್ಲೂ ಸ್ವಲ್ಪ ಸ್ಲಿಪ್ ಆಗಿ ಬಿಟ್ರು. ಸಾಲ್ಟ್ ಅವ್ರು ಓಡ್ತಾ ಕಾಲ್ ಮಾಡಿದ್ರು, ಬಟ್ ಜೋರಾಗಿ ಹೊಡೆದಿರೋದ್ರಿಂದ ಫೀಲ್ಡರ್ ಕೈಗೆ ಸಿಕ್ತು. ಅವ್ರು ಥ್ರೋ ಮಾಡಿದ್ರು, ಅಲ್ಲೊಂದ್ ಚೂರ್ ಸ್ಲಿಪ್ ಆಯ್ತು. ಸ್ಲಿಪ್ ಆಗಿಲ್ಲ ಅಂದ್ರೆ ರನ್ ಔಟ್ ಆಗ್ತಿರ್ಲಿಲ್ಲ ಅನ್ಕೊಂತೀನಿ. ಆಲ್ಮೋಸ್ಟ್ ಆಫ್ ಆಫ್ ದ ಪಿಚ್ಚಿಗೆ ಬಂದಿದ್ರು ಅವರು.
ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಈ ತರ ಆಗದೆ ಇರ್ಲಿ. ಸಾಲ್ಟ್ ಮಾತ್ರ ಗುರು ಮಿಡಲ್ ಆಫ್ ದ ಬ್ಯಾಟಲ್ ಆಡ್ತಾ ಇದಾರೆ, ಸಖತ್ ಫಾರ್ಮ್ ಅಲ್ಲಿ ಇದಾರೆ. ಈ ತರ ಒಂದು ಸಿಲ್ಲಿ ರನ್ಔಟ್ ಆಗಿದ್ದು ಅವ್ರಿಗೆ ತುಂಬಾ ಬೇಜಾರಾಗಿರುತ್ತೆ. ನೆಕ್ಸ್ಟ್ ಟೈಮ್ ಇನ್ನೂ ಆಡ್ಲಿ, ಅವ್ರ ಕಡೆಯಿಂದ 100 ಬರ್ಲಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ವಿಕೆಟ್ ಒಪ್ಸಿದ್ಮೇಲೆ ನಮ್ಮವರು ದಡ 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 ಅಂತ ವಿಕೆಟ್ಗಳು ಉರುಳೋಕೆ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲೂ ನೆಕ್ಸ್ಟ್ ಬಂದ ದೇವದತ್ ಪಡಿಕ್ಕಲ್. ದೇವದತ್ ಪಡಿಕ್ಕಲ್ ಅವರು 9 ಬಾಲ್ ಆಡ್ತಾರೆ, 1 ರನ್ನು. ಆ ಪ್ರೆಷರ್ಗೆ ಏನೋ ಫ್ರೀಯಾಗಿ ಅವ್ರ ಸ್ಟೈಲ್ ಬಿಟ್ಟು ಸಾಲ್ಟ್ ಸ್ಟೈಲ್ ಅಲ್ಲಿ ಆಡಕ್ಕೆ ಟ್ರೈ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ಬೇರೆ ಸ್ಟೈಲೇ ಇದೆ. ಸಾಲ್ಟ್ ಹೊಡಿಬಡಿ ಅವ್ರು ಹೆಂಗ್ ಹೊಡಿತಾರ ಅವ್ರ ತರನೇ ಹೊಡೆಯಕ್ ಹೋಗ್ಬಿಟ್ರು. ಕ್ಯಾಚ್ ಕೊಟ್ಟು ಅಕ್ಷರ್ ಪಟೇಲ್ಗೆ ನಿರ್ಗಮಿಸ್ತಾರೆ, ಪೆವಿಲಿಯನ್ ಕಡೆ ಆದಿ ಮಾಡ್ಕೊಂಡು ಹೋಗ್ತಾರೆ. ಅದ್ರ ನೆಕ್ಸ್ಟ್ ಕೊಹ್ಲಿ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. ಬಟ್ ಅವರು ಕೂಡ ಒಂದು ಲೂಸ್ ಶಾಟ್ ಹೊಡೆಯಕ್ ಹೋಗಿ ಕವರ್ಸ್ ಮೇಲೆ ಸ್ಟಾರ್ಕ್ ಅವರು ಸಖತ್ ಸ್ಲೈಡಿಂಗ್ ಕ್ಯಾಚ್ ನ ತಗೊಂತಾರೆ. ಆ ಕ್ಯಾಚ್ ಮಾತ್ರ ಸೂಪರ್ ಆಗಿತ್ತು. ಅಂಡ್ ನೆಕ್ಸ್ಟ್ ಬಂದ ರಜತ್ ಪಟಿದಾರ್, ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಏನೋ ಪಿಚ್ ಅಡ್ಜಸ್ಟ್ ಆಗ್ತಿಲ್ವೋ, ಇಲ್ಲ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬೇರೆ ಕಡೆ ವಿಕೆಟ್ ಬೀಳ್ತಾ ಇರೋದ್ರಿಂದ ಏನು ಮಾಡಕ್ಕಾಗದೆ ಅವರು ತಡೆದು ಆಡ್ತಾರೆ ಸ್ವಲ್ಪ. ಬಟ್ ಲಿವಿಂಗ್ಸ್ಟನ್ ಅವರು ಒಂದು ನೀರಸವಾದ ಪ್ರದರ್ಶನ. ಹೋದ್ ಮ್ಯಾಚ್ ಅಲ್ಲೂ ಅದೇ ರೀತಿ ಅದೇ ಕಡೆ ಕ್ಯಾಚ್ ಕೊಟ್ಟೋಗಿದ್ರು, ಈ ಸಲಿನೂ ಅದೇ ರೀತಿ ಅದೇ ಕಡೆ ಕ್ಯಾಚ್ ಕೊಟ್ಟು ನಿರ್ಗಮಿಸ್ತಾರೆ. ಈ ತರ ಕ್ಯಾಚ್ ಕೊಡ್ತಾ ಇದ್ರೆ ಬೌಲರ್ಸಿಗೆ ಗೊತ್ತಾಗ್ಬಿಡುತ್ತೆ ಅವ್ರು ಯಾವ್ದು ವೀಕ್ನೆಸ್ ಅಂತ. ಸೊ ಅದ್ರ ಮೇಲೆ ಒಂದ್ ಸ್ವಲ್ಪ ವರ್ಕ್ ಮಾಡ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಬಂದಿದ್ದು ಜಿತೇಶ್ ಶರ್ಮಾ. ಅವರು ಸ್ವಲ್ಪ ಫಸ್ಟ್ ಅಲ್ಲಿ ತಿನ್ಕಾಡ್ತಾರೆ. ಅವರು 9 ಬಾಲ್ಸಿಗೆ 1 ರನ್ 2 ರನ್ಸ್ ಅಷ್ಟೇ. ಬಟ್ ಅವರು ವಿಕೆಟ್ ನ ಒಪ್ಪಿಸ್ತಾರೆ ಸ್ಪಿನ್ನರ್ ಕುಲ್ದೀಪಿಗೆ. ಅದು ನಮ್ಮ ಕನ್ನಡಿಗ KL ರಾಹುಲ್ ಕ್ಯಾಚ್ ತಗೊಂತಾರೆ. ಜಿತೇಶ್ ಶರ್ಮಾ ಅಂಡ್ ರಜತ್ ಪಟಿದಾರ್ 2 ಕ್ಯಾಚ್ ನಮ್ಮ ಕನ್ನಡಿಗ KL ರಾಹುಲ್ ಅವರು ತಗೊಂತಾರೆ. ಅಂಡ್ ರನ್ ಔಟ್ ಒಳ್ಳೆ ಸ್ಟಂಪಿಂಗ್ ಮಾಡಿದ್ದು ನಮ್ಮ KL ರಾಹುಲ್. ಥ್ರೋ ಬಂತು, ಅಂದ್ರೆ ಸ್ಲೋ ಥ್ರೋ ಇತ್ತು, ಅವ್ರು ಹಿಡಿದು ಬೇಗ ತಗೊಂಡ್ರು KL ರಾಹುಲ್. ಒಳ್ಳೆ ಆಟ ಆಡಿದಾರೆ ನೆನ್ನೆ KL ರಾಹುಲ್ ಅವರು. 2 ಕ್ಯಾಚ್ 1 ಸ್ಟಂಪ್, ಸೂಪರ್. ಅಂಡ್ ಅದ್ರಲ್ಲೂ ನಮ್ಮ ಕೃಣಾಲ್ ಪಾಂಡ್ಯ ಅಂಡ್ ಟೀಮ್ ಡೇವಿಡ್ ಏನು ಒಂದು ಮೊತ್ತನ ಕಲೆ ಹಾಕ್ಬೇಕು ಅನ್ಕೊಂಡಿರ್ತೀವಿ. 150 ಬರೋದ್ ಕಷ್ಟ ಆಗ್ಬಿಟ್ಟಿರುತ್ತೆ ಒಂದ್ ಟೈಮ್ ಅಲ್ಲಿ. ನೋಡಿದ್ರೆ 3 ಓವರ್ಸ್ಗೆ 50+ ರನ್ಸ್ ಹೊಡೆದಿರೋರು 6 ಓವರ್ಸ್ ಆಗೋಷ್ಟ್ರಲ್ಲಿ ಹೊಡೆದಿದ್ ಬರೀ 62 ರನ್ಸ್. ಓನ್ಲಿ 12 ರನ್ಸ್ ಎಷ್ಟೋ ಹೊಡಿತೀವಿ, 12 ಅಲ್ಲ 8 ರನ್ಸ್ ಎಷ್ಟೋ ಹೊಡಿತೀವಿ ಅಷ್ಟೇ ಗುರು. 50+ ರನ್ಸ್ ಇರುತ್ತೆ. ಅದಾದ್ಮೇಲೆ DC ಅವ್ರದ್ದೇ ಮೇಲುಗೈ ಆಗತ್ತೆ ಬೌಲಿಂಗ್ ಅಲ್ಲಿ. ನಮ್ಮವರು ಸತತವಾಗಿ ವಿಕೆಟ್ ಒಪ್ಪಿಸ್ತಾ ಇರ್ತಾರೆ. ಏನು ಮಾಡಕ್ಕಾಗಲ್ಲ, ಕ್ರಿಕೆಟ್ ಹಾಗೆ ಇರೋದು. ಬಟ್ ಫಿಲಿಪ್ ಸಾಲ್ಟ್ ಇಂದು ಅವರಿಗೆ ಒಂದು ದೊಡ್ಡ ಟ್ವಿಸ್ಟ್ ಆಗಿ ಸಿಕ್ಕಿದ್ದು DC ಅವ್ರಿಗೆ ಅಂದ್ರೆ ಫಿಲಿಪ್ ಸಾಲ್ಟ್ ವಿಕೆಟ್. ಸಾಲ್ಟ್ ವಿಕೆಟ್ ಬೀಳಕ್ಕಿಂತ ಮುಂಚೆ ಅವ್ರ ಬಾಡಿ ಲ್ಯಾಂಗ್ವೇಜಸ್ ಎಲ್ಲ ಚೇಂಜ್ ಆಗಿತ್ತು DC ಅವ್ರ ಕಡೆ. ಏನ್ ಹಿಂಗ್ ಹುಚ್ಚನಾಗಿ ಹೊಡೆದಂಗ್ ಹೊಡಿತಿದ್ದಾರೆ ಅಂತ. ಯಾವಾಗ ಸಾಲ್ಟ್ ಔಟ್ ಆದ್ರು ಅಂಡ್ ದೇವದತ್ ಪಡಿಕ್ಕಲ್ ತಿನ್ಕಾಡಕ್ ಶುರು ಮಾಡಿದ್ರು, ಮ್ಯಾಚ್ ನ ಕಂಟ್ರೋಲ್ ತಗೊಂಡ್ಬಿಡ್ತಾರೆ. 10 ಓವರ್ಸ್ಗೆ 82 ಇರುತ್ತೆ ನೋಡಿ. ಹೇಳ್ಬೇಕಂದ್ರೆ 8 ಓವರ್ಸ್ಗೆ ಸಾಲ್ಟ್ ಇದ್ರೆ 8 ಓವರ್ಸ್ಗೆ 120 ರನ್ಸ್ ಹೊಡಿತಿದ್ರು ಗುರು. ಯೋಚನೆ ಮಾಡಿ, ನಿನ್ನೆ ಮ್ಯಾಚ್ 280 250+ ರನ್ಸ್ ಇರ್ತಿತ್ತು. ಏನು ಮಾಡಕ್ಕಾಗಲ್ಲ. ಅಂಡ್ ಲಾಸ್ಟ್ ಗೆ ಟ್ರಾವಿಸ್ ಹೆಡ್ ಧಮಾಕ ಗುರು, ಧಮಾಕ ಬ್ಯಾಟಿಂಗ್. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನಾದ್ರು ಚೇಂಜಸ್ ಆಗ್ಬೋದಾ ಅಂದ್ರೆ ಇಬ್ರು ಸ್ಪಿನ್ನರ್ಸ್ ಆಡಿಸ್ತಾರೆ. ಏನಪ್ಪ ಸ್ಪಿನ್ನರ್ಸ್ ಇಲ್ಲ ಅಂದ್ರೆ ಲಿವಿಂಗ್ಸ್ಟನ್ ಬದಲು ವೆಸ್ಟ್ ಇಂಡೀಸ್ ಪ್ಲೇಯರ್ ಎಂಟ್ರಿ ಆಗ್ತಾರ, ಇದೆಲ್ಲ ಕುತೂಹಲ ಇದೆ. ಟೀಮ್ ಡೇವಿಡ್ ಅಂತೂ ಚೇಂಜ್ ಆಗಲ್ಲ ಗುರು. ಒಳ್ಳೆ ಡೆತ್ ಓವರ್ಸ್ ಅಲ್ಲಿ ಸಖತ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಅವ್ರನ್ನಂತೂ ಚೇಂಜ್ ಮಾಡಕ್ಕಾಗಲ್ಲ. ಲಿವಿಂಗ್ಸ್ಟನ್ ಒಂದು ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡೋದು, ಬಟ್ ಲಾಸ್ಟ್ 2 ಮ್ಯಾಚಸ್ ಡಕ್ಔಟ್ ಆಗಿದ್ದಾರೆ. ಅದೇ ನಮಗೆ ಬೇಜಾರಾಗ್ತಿರೋದು. ಇರ್ಲಿ. ಅಂಡ್ ನಮ್ಮವರು ಟಾರ್ಗೆಟ್ ಕೊಟ್ಟಿದ್ದು 163 ರನ್ಸ್. ನಮ್ಗೆ ಹೇಳ್ಬೇಕಂದ್ರೆ ಫಸ್ಟ್ 3 ಓವರ್ ಅಷ್ಟೇ ಗುರು ಮಜಾ ಕೊಟ್ಟಿದ್ದು. 50 ರನ್ಸ್ ಬಂತಲ್ಲ, 50+ ರನ್ಸ್. ಏನ್ ಬ್ಯಾಟಿಂಗ್, ದಡ ಬಡ ದಡ ಬಡ. ಅದಾದ್ಮೇಲೆ ತಿಳ್ಕಾಡಕ್ ಶುರು ಮಾಡಿದ್ರು, ಹಂಗು ಹಿಂಗು ಮಾಡಿ 163 ಗುರು. ಯಾರು ಅನ್ಕೊಂಡಿರಲ್ಲ. ನಾನಂತರೂ 220+ 250 ಆಗತ್ತೆ ಅನ್ಕೊಂಡಿದ್ದೆ. ನೋಡಿದ್ರೆ 163 ಹೊಡೆಯಕ್ಕೆ 150+ ಹೊಡೆಯಕ್ಕೆ ತಿಳ್ಕಾಡಿದ್ರು ನಮ್ಮ RCB ಅವರು. ಇರ್ಲಿ, 163 ರನ್ಸ್ ಟಾರ್ಗೆಟ್ ಕೊಡ್ತಾರೆ. ನೆಕ್ಸ್ಟ್ ಬಂದ ಬ್ಯಾಟಿಂಗ್ ಅಲ್ಲಿ ನಮ್ಮವರು ಬೌಲಿಂಗ್ ಸಖತ ಮಾಡ್ತಾರೆ ಗುರು. ಫ್ಯಾಬು
ಕ್ಯಾಚ್ ಕೊಟ್ಟು ಹೋಗ್ತಾರೆ, ಫ್ರೇಜರ್ ಕ್ಯಾಚ್ ಕೊಟ್ಟು ಹೋಗ್ತಾರೆ, ಅಂಡ್ ಅಕ್ಷರ್ ಪಟೇಲ್ ಕ್ಯಾಚ್ ಕೊಡ್ತಾರೆ. ಎಲ್ಲರೂ ಟಾಪ್ ಅಲ್ಲಿ ಹೊಡೆಯಕ್ ಹೋಗಿ ಕ್ಯಾಚ್ ಇಟ್ಟು ಹೋಗ್ತಾರೆ. ಬಟ್ ಏನಾಗಿತ್ತು ಅಂದ್ರೆ ಅವರಿಗೆ ಟಾರ್ಗೆಟ್ ಗೊತ್ತಿತ್ತು ಗುರು. ಅಂಡ್ ನೆಕ್ಸ್ಟ್ ಬಂದಿದ್ದು ಕೆ ಎಲ್ ರಾಹುಲ್ ಆಲ್ಮೋಸ್ಟ್ ಬೆಂಗಳೂರು ಪಿಕ್ಚರ್ಸ್ ಅಲ್ಲಿ ಆಡಿರೋ ಅನುಭವ ಇದೆ. ನಮ್ಮ ಕನ್ನಡದವರು ಅವರ ಬ್ಯಾಟಿಂಗ್ ನಾವು ನೋಡಿದೀವಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಸೊ ಅವರು ಈ ತರ ಸಿಚುವೇಶನ್ ತುಂಬಾ ಹ್ಯಾಂಡಲ್ ಮಾಡಿರ್ತಾರೆ. ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅವರಿಗಿದೆ. ಸೊ ಅದೇ ರೀತಿಯಾಗಿ ಪಿಚ್ಚಿಗೆ ತಕ್ಕಂಗೆ ಬ್ಯಾಟಿಂಗ್ ಮಾಡ್ಕೊಂತ ಬರ್ತಾರೆ. ಒಂದು ಸಂದರ್ಭದಲ್ಲಿ ಒಂದ್ ಕಡೆ ವಿಕೆಟ್ ಹೋಗ್ತಾ ಇದ್ರು, ಕೆ ಎಲ್ ರಾಹುಲ್ ಅವರು ಎಲ್ಲೂ ಬಿಡ್ಕೊಡದೆ ಆಡ್ತಾರೆ. ಬಟ್ ಕೆ ಎಲ್ ರಾಹುಲ್ ಅವರು ಒಂದು ಲೂಸ್ ಶಾಟ್ ಹೊಡಿತಾರೆ, ಪಟೀದರ್ ಅವರದ್ದು ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ. ಆ ಕ್ಯಾಚ್ ಹಾಕೊಂಡಿದ್ರೆ ಗುರು ನೆನೆ ಮ್ಯಾಚ್ ಬಾರಿ ಟ್ವಿಸ್ಟ್ ಇರ್ತಿತ್ತು. ಸ್ಟಪ್ಸ್ ಅವರಿಗೂ ಗೊತ್ತಾಗ್ತಿರ್ಲಿಲ್ಲ ಅನ್ಕೊಂತೀನಿ. ಕೆ ಎಲ್ ರಾಹುಲ್ ಇದ್ದಿದ್ದಕ್ಕೆ ಗೈಡೆನ್ಸ್ ಅಲ್ಲಿ ಸ್ಟಪ್ಸ್ ಅವರು ಬ್ಯಾಟಿಂಗ್ ನ ಸಖತ್ತಾಗಿ ಆಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ನಮ್ಮ ಕೆ ಎಲ್ ರಾಹುಲ್ ಅವರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಿ ಅನುಭವ ಇದೆ. ಸೊ ಸ್ಟಪ್ಸ್ ಅವರಿಗೂ ಅಷ್ಟು ಐಡಿಯಾ ಇರಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡೋಕೆ ಸ್ವಲ್ಪ ಟೆಕ್ನಿಕಲ್ ಆಡ್ಬೇಕು ಅನ್ನೋದು ನೆನ್ನೆ ಗೊತ್ತಾಗಿದೆ. ಯಾಕಂದ್ರೆ ದಡ ಬಡ ಹೊಡೆಯಕ್ ಹೋಗಿ ಎಲ್ಲರೂ ಕ್ಯಾಚ್ ಕೊಟ್ಟು ಹೋಗ್ಯಾರೆ. ಅದು ನಮ್ ಟೀಮಲ್ಲೂ ಆಯ್ತು, ಅವ್ರ ಟೀಮಲ್ಲೂ ಆಯ್ತು. ಕೆ ಎಲ್ ರಾಹುಲ್ ಅವರು ಅದೇ ಕ್ರೀಡಾಂಗಣದಲ್ಲಿ ಆಡಿರೋದ್ರಿಂದ ಅವರು ಅದಕ್ಕೆ ತಕ್ಕಂಗೆ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿದ್ರು. ಅವ್ರು ಇದ್ದಿದ್ರಿಂದ ಪಾರ್ಟ್ನರ್ಶಿಪ್ ಸ್ಟಬ್ಸ್ ಜೊತೆ ತುಂಬಾ ಅದ್ಭುತವಾಗಿ ಬರುತ್ತೆ. ಕೆ ಎಲ್ ರಾಹುಲ್ ಔಟ್ ಆಗಿದ್ರೆ ನೆನ್ನೆ ಮ್ಯಾಚ್ ಹೇಳಕ್ ಆಗ್ತಿರ್ಲಿಲ್ಲ ಗುರು. ಸೂಪರ್ ಓವರಿಗೂ ಬರ್ಬೋದಿತ್ತು, ಇಲ್ಲ ನಮ್ ಕಡೆನೆ ಸಿಂಗಲ್ ಹ್ಯಾಂಡೆಡ್ ಆಗಿ ಮ್ಯಾಚ್ ಗೆಲ್ತಿದ್ರು. ಯಾಕಂದ್ರೆ ಬೌಲಿಂಗ್ ಮಾತ್ರ ಸೂಪರ್ ಆಗಿ ಮಾಡ್ತಾರೆ. ಅಂಡ್ ಕೆ ಎಲ್ ರಾಹುಲ್ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕೆ ಎಲ್ ರಾಹುಲ್ ಬಿರುಸಿನ ಆಟ ಆಡ್ತಾರೆ ಗುರು. ಮಳೆ ಬಂದ್ಬಿಡುತ್ತೆ, ಮಳೆ ಬಂದಿದ್ದೆ ಎಡ್ವರ್ಟ್ ಆಗತ್ತೇನಪ್ಪ, ಹೇಗೋ ಒಂದ್ ಮೇಂಟೆನೆನ್ಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಪಟೀದರ್ ಲಿವಿಂಗ್ಸ್ಟನ್ ಕೈಯಲ್ಲಿ ಒಂದ್ ಬೌಲಿಂಗ್ ಮಾಡಿಸ್ತಾರೆ, ಒಂದ್ ಓವರ್ ಬ್ಯಾಡ್ ಆಗಿತ್ತು ಗುರು. ಒಳ್ಳೆ ರನ್ ರೇಟ್ ಅಲ್ಲಿ ಹೋಗ್ತಾ ಇತ್ತು ಅವ್ರಿಗೆ ಎಕಾನಮಿ ಬಿಟ್ಕೊಡ್ತಾನೆ ಇರ್ಲಿಲ್ಲ. ಒಳ್ಳೆ ರನ್ ರೇಟ್ ಮೇಂಟೈನ್ ಮಾಡ್ತಿದ್ರು. ಯಾವಾಗ ಒಂದು ಲೂಸ್ ಓವರ್ ಬೇಕಿತ್ತು ಲಿವಿಂಗ್ಸ್ಟನ್ ಹಾಕಿದ್ರು, ಅದ್ರ ಬದಲು ಸುಯೇಶ್ ಶರ್ಮಗೆ ಆಡಿಸ್ಬೋದಿತ್ತು. ಏನಾಗ್ತಿತ್ತು ವಿಕೆಟೇ ಕೊಡ್ತಿದ್ರು, ಯಾರಿಗ್ ಗೊತ್ತು ಆ ಟೈಮಲ್ಲಿ ಏನಾಗ್ತಿತ್ತು ಹೇಳಕ್ಕಾಗಲ್ಲ. ಬಟ್ ಲಿವಿಂಗ್ಸ್ಟನ್ ಹಾಕಿದ್ ಓವರ್ ಅಲ್ಲಿ ಒಂದ್ 6 ಬಂತು, ಒಂದ್ 4 ಬಂತು. ಅಲ್ಲಿ ಪ್ರೆಷರ್ ರಿಲೀಸ್ ಆಯ್ತು ಗುರು, ಆರಾಮಾಗಿ ಆಗ್ಬಿಡ್ತು ಅವ್ರಿಗೆ. ಅಲ್ಲಿಂದ ನಾನು ಅನ್ಕೊಂಡೆ ಮ್ಯಾಚ್ ಹೋಯ್ತು ಬಿಡಿದು ಅಂತ. ಯಾಕಂದ್ರೆ ಆ ಲಿವಿಂಗ್ಸ್ಟನ್ ಓವರ್ಲೆ ಹುಚ್ಚನಾಗಿ ಹೊಡೆದಂಗ್ ಹೊಡಿತು. ಅಲ್ಲಿ ಬಾಲ್ ಟು ಬಾಲ್ ಬಂದ್ಬಿಟ್ರು. ಅದಾದ್ಮೇಲೆ ಬಾಲ್ ಟು ಬಾಲ್ ಅಂದ್ರೆ ಒಂದ್ 20 ರನ್ ಶಾರ್ಟೇಜ್ ಎಲ್ಲ ಇದ್ರು. ಬಟ್ ಯಾವಾಗ ಮಳೆ ಬರಕ್ ಶುರು ಆಯ್ತು, ಡಿ ಎಲ್ ಎಸ್ ಮೆಥಡ್ ನ ಯೂಸ್ ಮಾಡ್ತಾರೆ ಅಂತ ಅನ್ನಿಸ್ತು, ಮಳೆ ಜೋರಾಗಿ ಬಂದ್ರೆ, ಅವಾಗ ಗುರು 15ನೇ ಓವರಿಗೆ 115 ರನ್ ಇರ್ಬೇಕಿತ್ತು. ಹುಚ್ಚನಾಗಿ ಹೊಡೆಯಂಗ್ ಶುರು ಮಾಡ್ಬಿಡ್ತಾರೆ ಕೆ ಎಲ್ ರಾಹುಲ್ ಅವರು. ಒಂದ್ ಬಾಲ್ 4 ಹೊಡಿತಾರೆ, ಅಜಲುಡಿಗೆ 6 ಹೊಡಿತಾರೆ, ಮತ್ 4 ಹೊಡಿತಾರೆ. ಏನ್ ಗುರು ಬ್ಯಾಟಿಂಗು, ಹುಚ್ಚನಾಗಿ ಹೊಡೆದಂಗ್ ಹೊಡೆದ್ರು. ಅಲ್ಲಿ ಮ್ಯಾಚ್ ಟ್ವಿಸ್ಟ್ ಆಗಿದ್ದು. ಆಮೇಲೆ ಅಷ್ಟೋ ತನಕ ಬಾಲ್ ನಿಂತು ಬರ್ತಾ ಇತ್ತು, ಮಳೆ ಬಂದಿದ್ದಕ್ಕೆ ಸ್ಕಿಡ್ ಆಗ್ತಿತ್ತು ಅನ್ಸುತ್ತೆ. ಬ್ಯಾಟ್ಸ್ಮನ್ ಗೆ ಆರಾಮಾಗಿ ಬ್ಯಾಟಿಂಗ್ ಬರ್ತಾ ಇತ್ತು. ಸೊ ಅಲ್ಲಿ ಅವರಿಗೆ ಈಸಿ ಆಯ್ತು ಮಳೆ ಬಂದಿರೋದ್ರಿಂದ. ಅಂಡ್ ಆ ಟೆನ್ಷನ್, ಆ ಹರಿಬರಿಯಲ್ಲಿ ಕೆ ಎಲ್ ರಾಹುಲ್ ಹುಚ್ಚನಾಗಿ ಹೊಡೆಯಕ್ ಶುರು ಮಾಡ್ಬಿಟ್ರು. ಡಿ ಎಲ್ ಎಸ್ ಮೆಥಡ್ ಯೂಸ್ ಆದ್ರೆ ಎಲ್ಲಿ ನಮ್ಗೆ ಲಾಸ್ ಆಗ್ಬೋದು ಅಂತ ಹೇಳಿ ಅಲ್ಲಿಗೆ ಏನ್ ಬೇಕೋ ಸ್ಕೋರ್ ಅಲ್ಲಿಗೆ ಹೊಡೆಯಕ್ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಲೈಟ್ ಆಗಿ ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಅಷ್ಟೊತ್ತಿಗೆ ಆಲ್ರೆಡಿ ಮ್ಯಾಚ್ ಡಿ ಸಿ ಕಡೆ ವಾಲಿತ್ತು. ಏನು ಮಾಡಕ್ಕಾಗಲ್ಲ, ಈ ತರ ಆಗ್ತಾ ಇರತ್ತೆ. ಬಟ್ ಕಂಟಿನ್ಯೂಸ್ 2 ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಸೋತಿರೋದು ನಮಗೆ ಬೇಜಾರಾಗಿದೆ. ನೆಕ್ಸ್ಟ್ ಮ್ಯಾಚ್ ಇರೋದು ಸಂಡೇ 2:30 ಇರೋದು, ಮಧ್ಯಾಹ್ನದ ಮ್ಯಾಚು. ಅದು ರಾಜಸ್ಥಾನ್ ಅವರ ನೆಲದಲ್ಲೂ ಹೋಗಿ ಅವ್ರ ಮೇಲೆ ಹೊಡೆದೇ ಬರ್ಬೇಕು. ನೆಕ್ಸ್ಟ್ ಮ್ಯಾಚ್ ಮತ್ತೆ ಬೆಂಗಳೂರಲ್ಲಿ ಸಿಗತ್ತೆ. ಅಲ್ಲಿ ಗೆದ್ದು ನಾವು ಪಾಯಿಂಟ್ಸ್ ಟೇಬಲ್ ಟಾಪರ್ ಆಗ್ಲೇಬೇಕು. ಸೊ ಪಾಯಿಂಟ್ಸ್ ಟೇಬಲ್ ಸೂಪರ್ ಆಗಿ ಅನ್ನಿಸ್ತಾ ಇದೆ ಗುರು. ಏನ್ ಫೈಟ್ ಇದೆ ಅನ್ಕೊಂತೀರಾ ಪಾಯಿಂಟ್ಸ್ ಟೇಬಲ್ ನೋಡಿ. ಎಲ್ರು 2 ಟೀಮಿನ 8 ಇದೆ, ಮಿಗ್ದವರೆಲ್ಲ 6 ಅಲ್ಲಿ ಇದಾರೆ. ಕೆಳಗಡೆ ಇರೋಲ್ಲ 4-2 ಅಲ್ಲಿ ಇದಾರೆ. ಯಾವಾಗ ಅವರೆಲ್ಲ ಎದ್ದು ಬರ್ತಾರೋ ಗೊತ್ತಾಗಲ್ಲ. ಸೊ ಇವತ್ತು ಈ ಸೀಸನ್ ನ IPL ಮಾತ್ರ ಸಖತ್ತಾಗಿದೆ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ರೆ. ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಹೋಗೋಣ. ಇವತ್ತಿನ ಮ್ಯಾಚ್ ಇರೋದು KKR ವರ್ಸಸ್ CSK ಗುರು. ಬಿಗ್ಗೆಸ್ಟ್ ರೈವಲ್ರಿ ಅನ್ಬೋದು. ಯಾಕಂದ್ರೆ KKR 3 ಸಲ ಚಾಂಪಿಯನ್ಸ್ ಆಗಿದ್ರೆ CSK 5 ಸಲ ಚಾಂಪಿಯನ್ಸ್ ಆಗ್ಯಾರೆ. ಸೊ ಇದು ಹೇಳ್ಬೇಕು ಅಂದ್ರೆ ಒಳ್ಳೆ ರೈವಲ್ರಿ ಇರುತ್ತೆ ಇವತ್ತಿನ ಮ್ಯಾಚ್.
ಅದಕ್ಕಿಂತ ಮುಂಚೆ ನಿನ್ನೆ KL ರಾಹುಲ್ ಅವರು ಮ್ಯಾಚ್ ವಿನ್ ಮಾಡಿದ್ಮೇಲೆ ಒಂದು ಸೆಲೆಬ್ರೇಷನ್ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ. ಇದು ನನ್ನ ನೆಲ ಅಂತ, ಅಂದ್ರೆ ನನ್ನ ಜಾಗ, ನನಗೆ ಹೇಗೆ ಆಡ್ಬೇಕು ಅಂತ ಗೊತ್ತು, ಯಾರು ಹೆದರಬೇಡಿ ನಮ್ ಟೀಮ್ ಅವರು ಅಂತ ಅವರಿಗೆ DC ಅವರಿಗೆ ನನ್ನ ಜಾಗದಲ್ಲಿ ನಂದೇ ಅಂತ ಹೇಳ್ತಾರೆ. ಅದು ಒಂಥರ RCB ಅವರಿಗೆ ಟಾಂಟ್ ಕೊಟ್ಟಂಗೆ, ಯಾಕಂದ್ರೆ ಬಿಡ್ಡಿಂಗ್ ಅಲ್ಲಿ ಹೋಗಲ್ಲ, ಆಕ್ಷನ್ ಅಲ್ಲಿ ತಗೋಬೋದಿತ್ತು. KL ರಾಹುಲ್ ಒಳ್ಳೆ ಪಿಕ್ ಆಗಿರೋರು ತಗೊಂಡಿದ್ರೆ. ಎಲ್ಲಿ ದೇವದತ್ ಪಡಿಕ್ಕಲ್ ಕಷ್ಟ ಇತ್ತು ಒಳಗಡೆ ಬರಕ್, KL ರಾಹುಲ್ ಒಳಗಡೆ ಇದ್ದಿದ್ರೆ ಆರಾಮಾಗಿ KL ರಾಹುಲ್ ಆಡ್ತಿದ್ರು, ದೇವದತ್ ಪಡಿಕ್ಕಲ್ ಕೂರ್ಬೇಕಿತ್ತು. ಆಲ್ರೆಡಿ ಮನೋಜ್ಗೂ ಚಾನ್ಸ್ ಸಿಕ್ಕಿಲ್ಲ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮನೋಜ್ಗೆ ಚಾನ್ಸ್ ಸಿಗ್ಲಿ, ನೋಡೋಣ ಗುರು. ಅವ್ನ್ ಬ್ಯಾಟಿಂಗು ಒಂದು ಸಲ ಚಾನ್ಸ್ ಸಿಕ್ಕಿಲ್ಲ ಅವನಿಗೆ. DDP ಅವ್ರಿಗೆ ಕೊಟ್ಟಿರೋ ಒಂದು ಮ್ಯಾಚ್ ಕೊಡ್ರಿ ಗುರು, ಅಲ್ಲಿ ಎಲ್ಲಾ ಟೀಮಲ್ಲೂ ಚೇಂಜಸ್ ಮಾಡಿ ನೋಡ್ತಾರೆ. ಮ್ಯಾಚ್ ಕೊಟ್ರೆ ತಾನೇ ಯಾರು ಹೆಂಗ್ ಆಡ್ತಾರೆ ಅಂತ ಗೊತ್ತಾಗೋದು. ಸೊ ನಿನ್ನೆ KL ರಾಹುಲ್ ಸೆಲೆಬ್ರೇಷನ್ ವಿನ್ ಆದ್ಮೇಲೆ ನನಗಂತೂ ಇಷ್ಟ ಆಯ್ತು ಗುರು. ಅವ್ರ ಆಟಿಟ್ಯೂಡ್ ಕರೆಕ್ಟ್ ಆಗಿದೆ, ಯಾಕಂದ್ರೆ ಅವ್ರ ಜಾಗ ನಮ್ ಕನ್ನಡಿಗ, ಗೆದ್ದಿರೋದು ನಮ್ ಟೀಮ್ ಮೇಲೆ. ಇರ್ಲಿ, ಏನೇ ಆಗ್ಲಿ, ಗೆದ್ರು ಸೋತ್ರು ನಾವ್ ಹೇಳೋದು ಒಂದೇ, ಈ ಸಲ ಕಪ್ಪು ನಮ್ದೆ. ಇಷ್ಟ ಹೇಳ್ತಾ ಇವತ್ತಿನ ಮ್ಯಾಚ್ ಬಗ್ಗೆ ಹೋಗೋಣ. ಇವತ್ತಿನ ಮ್ಯಾಚ್ ಇರೋದು ಹೇಳಿದೆ CSK ವರ್ಸಸ್ KKR. ಸೊ ಇವತ್ತು ನನಗೆ ಅನಿಸ್ತಾ ಇರೋದು ಗುರು, KKR ಅವರು ಗೆಲ್ತಾರೆ ಅನಿಸ್ತಾ ಇದೆ ಗುರು. ಯಾಕಂದ್ರೆ ಎಲ್ರು ಫಾರ್ಮಿಗೆ ಬಂದಿದ್ದಾರೆ. ನಾರಾಯಣ್, ಕ್ವಿಂಟನ್ ಡಿಕಾಕ್, ವೆಂಕಟೇಶ್ ಅಯ್ಯರ್, ಅಜಿಂಕ್ಯ ರಹಾನೆ, ರಜಲ್, ರಿಂಕು, ರಮಣ್ದೀಪ್. ಏನ್ ಗುರು, ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗಿದೆ. ಏನಕ್ಕೆ ಸ್ಟ್ರಾಂಗ್ ಆಗಿದೆ ಅಂದ್ರೆ ಇವ್ರ ಕಡೆ ಬ್ಯಾಟಿಂಗ್ ಲೈನ್ ಅಪ್ ವೀಕ್ ಆಗಿದೆ ಗುರು, CSK ಕಡೆ. ಮತ್ತೆ ಋತುರಾಜ್ ಅವರು ಈ ಮ್ಯಾಚ್ ಅಲ್ಲ, ಇವತ್ತಿನ ಮ್ಯಾಚ್ ಅಲ್ಲಿ ಅಲಭ್ಯ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರಿಗೇನೋ ಫ್ರಾಕ್ಚರ್ ಆಗಿದೆ ಅಂತ ಕಾಣಿಸ್ತಿದೆ. ಅದರಿಂದ ನಮ್ಮ ತಾಲಾ ಧೋನಿ ಇವತ್ತು ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಬಹುದು ಅಂತ ನ್ಯೂಸ್ ಗಳು ಬರ್ತಾ ಇದೆ. ಇವತ್ತು ಹಾಗೆ ಆಗ್ಲಿ, ಇವತ್ತಿನ ಮ್ಯಾಚ್ ಧೋನಿ ಕಡೆಯಿಂದ ಗೆಲ್ಲಿ ಅಂತ ಆಶಿಸ್ತೀನಿ. ಬಟ್ ನನಗೆ ಬ್ಯಾಟಿಂಗ್ ಲೈನ್ ಅಪ್ ಸ್ವಲ್ಪ ವೀಕ್ ಅನಿಸ್ತಿದೆ CSK ಕಡೆದು. ಯಾಕಂದ್ರೆ ಫಸ್ಟ್ ಡೆವನ್ ಕಾನ್ವೆ ಮತ್ತೆ ರಚಿನ್ ರವೀಂದ್ರ ಅವ್ರಿಗೆ ಯಾವ ತರ ರೋಲ್ ಕೊಟ್ಟಿರೋ ಗೊತ್ತಿಲ್ಲ. ಅವರು ಅಂತ ಏನ್ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇಲ್ಲ. ನೆಕ್ಸ್ಟ್ ಬರೋದು ವಿಜಯ್ ಶಂಕರ್ ಅವರು ಏನು ಆಡ್ತಾ ಇಲ್ಲ, ಬಾಲ್ ಟು ಬಾಲ್ ಆಡ್ತಾ ಇದಾರೆ. ಹಂಗ ಆಡೋದಕ್ಕೆ ಕಷ್ಟ. 50 ಬಾಲ್ಸ್ 52 ಬಾರಿ ಕಷ್ಟ ಆಗತ್ ಗುರು. ಎಲ್ಲ ಅರ್ಧ ಓವರ್ ಅವರೇ ತಿನ್ನಕ್ತಿರ್ತಾರೆ. ಜಡೇಜಾ ಅವ್ರಿಗೆ ಲಾಸ್ಟ್ ಗೆ ಹೊಡಿ ಬಡಿ ಅಂತ ಕಳ್ಸಿದ್ರೆ ಹೆಂಗಾಗತ್ ಗುರು. 20 ಬಾಲಿಗೆ 80 ಬೇಕು ಅಂದ್ರೆ ಹೆಂಗ್ ಹೊಡಿತಾರ ಪಾಪ ಅವರು. ಧೋನಿ ಅವ್ರಿಗೂ ಅಷ್ಟೇ, ಸ್ವಲ್ಪ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗ್ಬೇಕು. ಸ್ಟ್ರಾಂಗ್ ಆಗಕ್ಕೆ ಅಲ್ಲಿ ಯಾರನ್ನು ರೀಪ್ಲೇಸ್ ಮಾಡಂಗಿಲ್ಲ. ಮಾಡಿದ್ರೆ ವಿಜಯ್ ಶಂಕರ್ ಮಾಡ್ಬೇಕು, ಇಲ್ಲ ದೀಪಕ್ ಕೂಡ ಮಾಡ್ಬೇಕು. ಅವ್ರಿಬ್ರು ಫಾರ್ಮ್ ಅಷ್ಟೇನ್ ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆ ಈ ಸೀಸನ್ ಅಲ್ಲಿ. ನೋಡೋಣ, ನಿನ್ನೆ ಮ್ಯಾಚ್ ಅಲ್ಲಿ ನಮ್ಮ RCB ಅವ್ರು ಸೋಲ್ತಾರೆ. ಅಷ್ಟು ಬ್ಯಾಟಿಂಗ್ ಸ್ಟ್ರಾಂಗ್ ಇದ್ರು ಆ ರೇಂಜ್ ಅಲ್ಲಿ 3 ಓವರಿಗೆ 50+ ರನ್ಸ್ ಹೊಡೆದ್ರು ನಮ್ಮವರು ಸೋಲ್ತಾರೆ. 160+ ರನ್ಸ್ ಹೊಡೆಯಕ್ಕಾಗಲ್ಲ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ CSK ಅವ್ರ ಬ್ಯಾಟಿಂಗ್ ಹೇಗೆ ಸ್ಟ್ರಾಂಗ್ ಮಾಡ್ಕೊಂಡ್ ಬರ್ತಾರೆ ಅಂತ ನಾನು ನೋಡ್ತಾ ಇದೀನಿ ಗುರು. ಬೌಲಿಂಗ್ ಮಾತ್ರ ಒಂದ್ ಎರಡು ಮಾತೇ ಇಲ್ಲ ಗುರು. ಯಾಕಂದ್ರೆ ಪತಿರಾಣ ಬಂದ್ಬಿಡ್ತಾರೆ 10 ಓವರ್ ಆದ್ಮೇಲೆ. ಅಂಡ್ ಅವ್ರಿಗೆ ಸ್ಪಿನ್ನರ್ ಗೆ ನೂರ್ ಅಹಮದ್ ಯಾರೆ ಖಲೀಲ್ ಮಾಡ್ತಾರೆ. ಇನ್ನೇನು ಬೇಡ, ಅವ್ರ ಬೌಲಿಂಗ್ ಬಗ್ಗೆ ನನ್ ಕಂಪ್ಲೇಂಟ್ಸ್ ಇಲ್ಲ ಗುರು. ಅವ್ರ ಹೆಂಗೋ ಒಂದ್ ಮ್ಯಾನೇಜ್ ಮಾಡ್ತಾರೆ. ಬಟ್ ಅವ್ರಿಗೆ 180+ ರನ್ಸ್ ಹೊಡೆದ್ರು ಅವ್ರಿಗೆ ಕೈಯಿಂದ ಹೊಡೆಯಕ್ ಆಗ್ತಾ ಇಲ್ಲ. ಬರ್ತಾರೆ, ಹತ್ರ ಬಂದ್ ಸೋಲ್ತಿದ್ದಾರೆ 20 ರನ್ಸ್ ಇಂದ. ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಮಿಡ್ಲ್ ಆರ್ಡರ್ ಅವ್ರದ್ದು ಸ್ಟ್ರಾಂಗ್ ಇಲ್ಲ. ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನನಗನ್ನಿಸ್ತಿರೋದು ಇವತ್ತಿನ ಮ್ಯಾಚ್ ಅಲ್ಲಿ KKR ಅವರು ಬೆಂಕಿ ಎಬ್ಬಿಸ್ತಾರೆ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ರು ಫಾರ್ಮ್ ಅಲ್ಲಿ ಇದಾರೆ. ನಾರಾಯಣ್ ಇವತ್ತು ಥ್ರೆಟ್ ಆಗ್ತಾರೆ ಗುರು. CSK ವಿರುದ್ಧ ಆಡ್ತಾರೆ, ನಮ್ಮ RCB ವಿರುದ್ಧನೂ ಆಡ್ತಾರೆ. ನಾನು ನೋಡಿನಲ್ಲ, ನೀವು ನೋಡಿ ಎಲ್ಲಾ ಮ್ಯಾಚ್ ಅಲ್ಲೂ CSK RCB ವಿರುದ್ಧ ನಾರಾಯಣ್ ಅವರು ಸ್ಫೋಟಕ ಬ್ಯಾಟಿಂಗು ಬೌಲಿಂಗ್ ಇದ್ದೇ ಇರುತ್ತೆ. ಸೊ ನನಗನ್ನಿಸ್ತಾ ಇರೋದು ಇವತ್ತು KKR ಅವರು ವಿನ್ ಆಗ್ತಾರೆ ಅಂತ. ಇದು ನನ್ನ ಪ್ರಿಡಿಕ್ಷನ್, ಇವತ್ತಿನ ಪ್ರಿಡಿಕ್ಷನ್. KKR ಕೋಲ್ಕತ್ತಾ ಅವರು ವಿನ್ ಆಗ್ತಾರೆ. ಅಂಡ್ ಇವತ್ತು ನನಗೆ ಅನಿಸ್ತಾ ಇರೋದು ನಾರಾಯಣ್ ಅವರಿಂದ 30+ ರನ್ಸ್ ಅಂಡ್ ರಜಲ್ ಇವತ್ತು ಗೇಮ್ ಚೇಂಜರ್ ಆಗ್ಬೋದು, ಹೇಳಕ್ಕಾಗಲ್ಲ. ನೋಡೋಣ, ಇವತ್ತಿನ ಮ್ಯಾಚ್ ಅಲ್ಲಿ ಬೌಲಿಂಗ್ ಬ್ಯಾಟಿಂಗ್ ಅಲ್ಲಿ ಗೇಮ್ ಚೇಂಜರ್ ಆಗ್ಬೋದು ಅನಿಸ್ತಾ ಇದೆ. ರಜಲ್ ಅಂಡ್ ವೆಂಕಟೇಶ್ ಅಯ್ಯರ್ ಅಂಡ್ ತಾಲಾ ಇವತ್ತು ಕ್ಯಾಪ್ಟನ್ಶಿಪ್ ಮಾಡಿದ್ರೆ ಅದನ್ನ ನೋಡೋ ಮಜಾನೇ ಬೇರೆ, ಆ DRS ತಗೊಳ್ಳೋ ಮಜಾನೇ ಬೇರೆ. ಸೊ ಅದನ್ನೆಲ್ಲ ನೋಡೋಣ. ಇವತ್ತಿನ ಮ್ಯಾಚ್ ಅಲ್ಲಿ ನನಗೆ ಅನಿಸ್ತಾ ಇರೋದು KKR ಅವರು ವಿನ್ ಆಗ್ತಾರೆ ಅಂತ. ನಿಮಗೆ ಅನಿಸ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ನಮ್ಮ ಚಾನೆಲ್ ನ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಷ್ಟಾಗಿದ್ರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ. ಧನ್ಯವಾದಗಳು. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಜೈ ಆಂಜನೇಯ, ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಜೈ RCB.